ನನ್ನ ಆತ್ಮೀಯರಿಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ದಿನ ಶಿಷ್ಯನು ಗುರುವಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳಬಹುದೇ ಎಂದು ಅನುಮತಿಯನ್ನು ಕೇಳಿದಾಗ ಗುರು ಹೇಳುತ್ತಾನೆ, ಕೇಳು ಎಂದು ಮುಗುಳ್ನಕ್ಕು ಹೇಳುತ್ತಾನೆ. ಸ್ವಾಮಿ, ಈ ಪ್ರಪಂಚದಲ್ಲಿ ಅತ್ಯಂತ ಕಠಿಣವಾದ ಕಾರ್ಯ ಯಾವುದು ಎಂದು ಶಿಷ್ಯನು ಕೇಳಿದಾಗ ಗುರು ಉತ್ತರಿಸಿದ, ಈ ಪ್ರಪಂಚದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಏಕಾಂಗಿಯಾಗಿ ಯಾರ ಜೊತೆ ಮಾತನಾಡದೇ ಇರುವುದು ಎಂದಾಗ ಶಿಷ್ಯ ಇದರಲ್ಲಿ ಅಂತಹ ಕಠಿಣವಾದದ್ದೇನಿದೆ ಎಂದನು. ಇದನ್ನು ಯಾರಾದರೂ ಮಾಡಬಹುದು ಎಂದ. ಆಗ ಹಾಗಾದರೆ ನೀನು 30 ದಿನ ಮಾತನಾಡದೆ ಏಕಾಂಗಿಯಾಗಿರಲು ಸಾಧ್ಯವೇ? ಒಂದು ಗುಹೆಯೊಳಗೆ ಇರಬೇಕು ಹಾಗೂ ಯಾರ ಜೊತೆ ಮಾತನಾಡಬಾರದು, ಯಾವ ಕಾರ್ಯ ಸಹ ಮಾಡುವ ಹಾಗಿಲ್ಲ ಎಂದರು. ಇದನ್ನು ಕೇಳಿದ ಶಿಷ್ಯನು ಗುರುವಿಗೆ ಹೇಳಿದ, ಆಗಲಿ ಮಹಾಸ್ವಾಮಿ, 30 ದಿನಗಳ ಕಾಲ ನಾನು ಗುಹೆಯೊಳಗೆ ಏಕಾಂಗಿಯಾಗಿರಲು ಸಿದ್ಧ ಎಂದ. ಆಗ ಶಿಷ್ಯನು ತನ್ನಲ್ಲಿ ಉದ್ಭವವಾದ ಮತ್ತೊಂದು ಪ್ರಶ್ನೆ ಕೇಳಿದ, ಏಕಾಂಗಿಯಾಗಿ ಇರುವುದರಿಂದ ಏನು ಸಿಗುತ್ತದೆ ಎಂದು. ಆಗ ಗುರು ಹೇಳಿದ, ನೀನು ಮೊದಲು 30 ದಿನಗಳ ಕಾಲ ಏಕಾಂಗಿಯಾಗಿರು, ಏನು ಸಿಗುತ್ತದೆ ಅನ್ನುವುದನ್ನು ನೋಡುವಿ ಎಂದ. ಆಗ ಶಿಷ್ಯ ಒಪ್ಪಿದ. ಗುರು ಶಿಷ್ಯನನ್ನು ಗುಹೆಯೊಳಗೆ ಕಳುಹಿಸಿ ಅವನಿಗೆ ಊಟಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆ ಮಾಡಿದ. ಗುಹೆಯ ಬಾಗಿಲು ತೆಗೆದಿಟ್ಟು, ನಿನಗೆ ಗುಹೆಯೊಳಗೆ ಯಾವಾಗ ಇರಲು ಅಸಾಧ್ಯವೆನಿಸುವುದೋ ಆಗ ನೀನು ಹೊರಗೆ ಬರಬಹುದು ಎಂದು ಗುಹೆಯ ಬಾಗಿಲು ತೆರೆದಿಟ್ಟ. ಆಗ ಶಿಷ್ಯ ಬಹಳ ಖುಷಿಯಿಂದ ಇದು ಬಹಳ ಸರಳವಾದದ್ದು ಎಂದು ಸಂತೋಷದಿಂದ 1 ದಿನ ಕಳೆದ. 2ನೇ ದಿನ ಶಿಷ್ಯನಿಗೆ ಸ್ವಲ್ಪ ಬೇಜಾರವಾಯಿತು. ಓಡಾಡುತ್ತಾ ಬೇಸರದಿಂದ ಸಹ ಆ ದಿನ ಕಳೆದ. 3ನೇ ದಿನ ಅವನಿಗೆ ಉಸಿರುಗಟ್ಟಿದ ಹಾಗೆ ಆಯಿತು. ತಳಮಳವಾಗಲು ಶುರುವಾಯಿತು. ಆಗ ಕೂಡಲೇ ಗುಹೆಯಿಂದ ಹೊರಬಂದ. ಇದನ್ನು ಕಂಡು ಗುರು ಮುಗುಳ್ನಗುತ್ತಾ, ನಿನಗಾಗಿ ಕಾದಿದ್ದೆ ನಾನು. 30 ದಿನ ಏಕಾಂಗಿಯಾಗಿರುತ್ತೇನೆ ಎಂದು ಕೇವಲ 3 ದಿನದಲ್ಲಿ ಹೊರಗೆ ಬಂದಿರುವೆಯಲ್ಲ ಎಂದಾಗ ಶಿಷ್ಯ ಹೇಳಿದ, ನಾನು 30 ದಿನ ಇರಬೇಕೆಂದೇ ನಾನು ನಿರ್ಧಾರ ಮಾಡಿದ್ದೆ. ಆದರೆ ನನಗೆ ಉಸಿರುಗಟ್ಟಿದ ಹಾಗೆ ಆಗುತ್ತಿದೆ. ಯಾರೋ ನನಗೆ ಹೊರಗೆ ಎಳೆಯುತ್ತಿದ್ದಾರೆ ಎಂದೆನಿಸಿತು. 100 ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು. ಮನಸ್ಸು ಸಮಾಧಾನದಿಂದ ಇರಲಿಲ್ಲ ಎಂದ. ಆಗ ಗುರು ಹೇಳಿದ, ನಿನಗೆ ಹೊರಗೆ ಎಳೆದುಕೊಂಡು ಬಂದಿರುವುದು ನಿನ್ನ ಮನಸ್ಸು. ನಿನ್ನ ಮನಸ್ಸಿಗೆ ಏಕಾಂಗಿಯಾಗಿರಲು ಇಷ್ಟವಿಲ್ಲ. ಅದು ಯಾವಾಗಲೂ ಬೇರೆಯವರನ್ನು ಹುಡುಕಾಡುತ್ತಿರುತ್ತದೆ. ಯಾರು ಸಿಗಲಿಲ್ಲ ಎಂದರೆ ಮನಸ್ಸು ಅಸಮಾಧಾನಗೊಳ್ಳುತ್ತದೆ. ಆಗ ಶಿಷ್ಯ ಹೇಳುತ್ತಾನೆ, ನೀವು ಸರಿಯಾಗಿ ಹೇಳಿದಿರಿ, ಏಕಾಂಗಿಯಾಗಿರುವುದು ಬಹಳ ಕಠಿಣವಾದ ಕೆಲಸವಾಗಿದೆ. ಆಗ ಗುರು ಕೇಳುತ್ತಾರೆ, ನೀನು ನನಗೆ ಯಾವ ಕೆಲಸ ಸರಳವಾದದ್ದು ಎಂದು ಕೇಳಲೇ ಇಲ್ಲವಲ್ಲ ಎಂದಾಗ, ನಾನು ಕೇಳಬೇಕೆನ್ನುವಷ್ಟರಲ್ಲಿಯೇ ತಾವೇ ನನಗೆ ಕೇಳಿದಿರಿ ಎಂದನು. ಏಕಾಂಗಿಯಾಗಿರುವುದೇ ಅತ್ಯಂತ ಸರಳ ಕೆಲಸ ಎಂದರು. ಇದನ್ನು ಕೇಳಿದ ಶಿಷ್ಯನು ಸ್ವಲ್ಪ ಜೋರಾದ ಧ್ವನಿಯಲ್ಲಿ, ತಾವು ಏನು ಹೇಳುತ್ತಿದ್ದೀರಾ? ಏಕಾಂಗಿಯಾಗಿರುವುದು ಕಠಿಣ ಅಂತಲೂ ಹೇಳ್ತಾ ಇದ್ದೀರಾ, ಸರಳವಾದ ಕೆಲಸ ಅಂತಲೂ ಸಹ ಹೇಳುತ್ತಿದ್ದೀರಾ, ನನಗೆ ಗೊಂದಲ ಉಂಟು ಮಾಡುತ್ತಿದ್ದೀರಲ್ಲ ಎಂದಾಗ ಗುರು ಹೇಳುತ್ತಾರೆ, ಏಕಾಂತದಲ್ಲಿರುವುದು ಮನಸ್ಸಿನ ಸ್ವಭಾವವಾಗಿದೆ. ನಮ್ಮ ಸ್ವಭಾವದಿಂದ ನಾವು ದೂರವಾಗಿದ್ದೇವೆ. ನಾವು ನಮ್ಮ ಮನಸ್ಸು ಹೆಣೆದ ಜಾಲಿನಲ್ಲಿ ಬಿದ್ದು ಅದು ಹೇಳಿದ ಹಾಗೆ ಮಾಡಲು ಪ್ರಾರಂಭಿಸುತ್ತಿದ್ದೇವೆ. ಅದಕ್ಕಾಗಿ ಬೇರೆಯವರನ್ನು ಹುಡುಕುತ್ತೇವೆ. ಆಗ ನಮ್ಮ ಏಕಾಂತವನ್ನು ಕಳೆದುಕೊಳ್ಳುತ್ತೇವೆ. ಇದನ್ನು ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ. ಶಿಷ್ಯ ಕೇಳುತ್ತಾನೆ, ಏಕಾಂತ ಅನ್ನುವುದು ನಮ್ಮ ಮನಸ್ಸಿನ ಸ್ವಭಾವವಾದರೆ ನಾನು 3 ದಿನದಲ್ಲಿ ಆ ಗುಹೆಯಿಂದ ಏಕೆ ಹೊರಗೆ ಬಂದೆ? ಅಲ್ಲಿ ನನಗೆ ಉಸಿರುಗಟ್ಟಿದ ಹಾಗೆ ಏಕೆ ಆಯಿತು? ಏಕೆ ನನ್ನ ಮನಸ್ಸು ಅಸಮಾಧಾನದಿಂದ ಇರುತ್ತಿತ್ತು ಅಂದಾಗ ಗುರು ಹೇಳುತ್ತಾರೆ, ಎಲ್ಲಿಯವರೆಗೆ ನೀನು ಮನಸ್ಸಿನಿಂದ ಏಕಾಂಗಿಯಾಗಿರಬೇಕು ಎಂಬುದು ಬರುವುದಿಲ್ಲವೋ ಅದು ಸಾಧ್ಯವಿಲ್ಲ ಎಂದರು. ಆಗ ಗುರು ಆ ಶಿಷ್ಯನನ್ನು ಕರೆದುಕೊಂಡು ಒಂದು ನದಿಯ ಹತ್ತಿರ ಬಂದು ಕೇಳುತ್ತಾನೆ, ಈ ನದಿಗೆ ಆಣೆಕಟ್ಟು ಕಟ್ಟಬೇಕೆಂದರೆ ನೀನು
ಒಂದೇ ದಿನದಲ್ಲಿ ಕಟ್ಟಲು ಸಾಧ್ಯವೇ ಎಂದಾಗ, ಸ್ವಾಮಿ ತಾವು ಏನು ಹೇಳುತ್ತಿದ್ದೀರಾ? ಒಂದು ದಿನದಲ್ಲಿ ಅಲ್ಲ, 4-5 ದಿನಗಳಲ್ಲಿಯೂ ಸಹ ಸಾಧ್ಯವಿಲ್ಲ. ಆದರೆ ಕೆಲವು ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಕಟ್ಟಬಹುದು. ಅದಕ್ಕಿಂತ ಮುಂಚೆ ಅದಕ್ಕೆ ಯೋಜನೆ ಹಾಕಿಕೊಳ್ಳಬೇಕು. ಯೋಜನೆ ಕಾರ್ಯರೂಪಕ್ಕೆ ಬಂದಾಗ ಅಲ್ಲಿ ಬರುವ ಸಮಸ್ಯೆಗಳನ್ನು ಎದುರಿಸಬೇಕು. ಅಂದಾಗ ಮಾತ್ರ ಆ ಒಂದು ಆಣೆಕಟ್ಟು ತಯಾರಾಗುತ್ತದೆ ಎಂದನು. ಆಗ ಗುರು ಹೇಳುತ್ತಾನೆ, ನೀನು ಸರಿಯಾಗಿ ಹೇಳಿದಿ. ಇದೇ ತರಹ ನಮ್ಮ ಮನಸ್ಸನ್ನು ನಾವು ಹತೋಟಿಗೆ ತರಬಹುದು. ಆಗ ಶಿಷ್ಯ ಗುರುವಿಗೆ ಹೇಳುತ್ತಾನೆ, ಸ್ವಾಮಿ ತಾವು ಹೇಳುವುದು ನನಗೆ ಅರ್ಥವಾಗಿದೆ. ನಾನು ಮುಂದೆ ಇನ್ನು ನನ್ನ ಮನಸ್ಸನ್ನು ನದಿಗೆ ಹೇಗೆ ಆಣೆಕಟ್ಟು ಕಟ್ಟುತ್ತಾರೋ ಹಾಗೆ ನಾನು ಮನಸ್ಸನ್ನು ನನ್ನ ಅಧೀನಗೊಳಿಸುವೆನು ಎಂದು ಶಿಷ್ಯನು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮೊದಲಿಗೆ ಪೂರ್ಣಗೊಳಿಸಲು ಪ್ರಾರಂಭಿಸಿದನು. ತನ್ನ ಸಾಧನೆಯ ಮೇಲೆ ಪೂರ್ಣವಾಗಿ ಅವಧಾನ ಹಾಕಿದನು. ತನ್ನ ಮನಸ್ಸಿನ ವಿರುದ್ಧ ನಿಲ್ಲಲು ಪ್ರಾರಂಭಿಸಿದ. ಒಂದು ದಿನ ಅವನು ಗುಹೆಯೊಳಗೆ ಹೋದನು. 30 ದಿನಗಳಾದರೂ ಗುಹೆಯೊಳಗಿಂದ ಹೊರಗೆ ಬರದದ್ದನ್ನು ಗುರು ಕಂಡು ಚಿಂತಿತನಾಗಿ ಬಂದು ನೋಡಿದಾಗ ಶಿಷ್ಯ ಮೌನಿಯಾಗಿ ತನ್ನ ಸಾಧನೆಯಲ್ಲಿ ಕುಳಿತಿದ್ದ. ಇದನ್ನು ಕಂಡು ಗುರುವಿಗೆ ಸಂತೋಷವಾಯಿತು. ಆಗ ಶಿಷ್ಯನು ಗುರುವಿಗೆ ನಮಸ್ಕರಿಸಿ ಹೇಳಿದ, ತಾವು ಹೇಳಿದ್ದು ಸತ್ಯ ಸ್ವಾಮೀಜಿ. ಶಾಂತವಾಗಿರುವುದು ತುಂಬ ಸರಳ ಎಂದ. ಏಕಾಂತವೇ ನಮ್ಮ ಮನಸ್ಸಿನ ಸ್ವಭಾವವಾಗಿದೆ. ಇದುವೇ ಪ್ರಕೃತಿಯಾಗಿದೆ. ಆಗ ಇಬ್ಬರು ಗುಹೆಯಿಂದ ಹೊರಗೆ ಬಂದರು. ಈಗ ನಾವೆಲ್ಲ ಯೋಚನೆ ಮಾಡುವುದೇನೆಂದರೆ, ಈ ಏಕಾಂತ ಅನ್ನುವುದು ನಮಗೆ ಸತ್ಯ ತೋರಿಸುತ್ತದೆ. ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೊಡುತ್ತದೆ. ಸಣ್ಣ ಸಣ್ಣ ಕಿರಿಕಿರಿಗಳನ್ನು ನಾವು ಜೀವನದಲ್ಲಿ ದೊಡ್ಡದಾದ ಸಮಸ್ಯೆಗಳನ್ನು ಮಾಡಿಕೊಳ್ಳುತ್ತೇವೆ. ಅಸಲಿಗೆ ಆ ಸಮಸ್ಯೆಗಳು ಇದ್ದರೂ ಇರದ ಹಾಗೆ ಇರುತ್ತವೆ. ಆದರೆ ನಾವು ಅವುಗಳನ್ನೆಲ್ಲ ದೊಡ್ಡದಾಗಿ ಮಾಡಿ ನಮ್ಮ ಮನಸ್ಸಿನ ನೆಮ್ಮದಿ, ಶಾಂತಿ ಹಾಳು ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಮರೆತು ಆನಂದದಿಂದ ಇರೋಣ. ಯಾರೂ ಇಲ್ಲಿ ಸ್ಥಿರವಾಗಿ ಇರಲು ಬಂದಿಲ್ಲ. ಸಮಸ್ಯೆಗಳು ಬರುತ್ತವೆ, ಹೋಗುತ್ತವೆ. ನಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಸಂತೋಷದಿಂದ ಇರೋಣ. ಸಂತೋಷದ ವಾತಾವರಣ ಹರಡೋಣ. ಏನಂತೀರಾ? ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಹೊಸ ನೀತಿಯೊಂದಿಗೆ, ಹೊಸ ತತ್ವದೊಂದಿಗೆ, ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅದಕ್ಕಾಗಿ ತಾವುಗಳು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಏಕೆಂದರೆ ತಾವು ಸಬ್ಸ್ಕ್ರೈಬ್ ಆದರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟನ್ನು ಮಾಡೋದನ್ನು ಮರೆಯಬೇಡಿ.